ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಅಬ್ಬಬ್ಬಾ ಏನು ಬಿಸಿಲು ರೀ, ಸೆಕೆನ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಸೊ ಈಗ ನಮ್ಮ ದೇಹಕ್ಕೆ ತಂಪಿನ ಅವಶ್ಯಕತೆ ತುಂಬ ಇದೆ ನೋಡಿ. ಸೊ ಅದಕ್ಕಾಗಿ ನಾನು ಈ ವಿಡಿಯೋದಲ್ಲಿ ದೇಹಕ್ಕೆ ತಂಪು ಕೊಡೋ ರಾಗಿ ಅಂಬಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಮಾಡೋಣ. ರಾಗಿ ಅಂಬಲಿ ಮಾಡಲಿಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಬೌಲು ನಾನು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಹಾಗೆ ಮೊಸರು, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿ, ಹಾಗೆಯೇ ಹಸಿಮೆಣಸಿನ್ಕಾಯಿ ಖಾರನ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿನ ಮತ್ತು ಬೆಳ್ಳುಳ್ಳಿನ, ಜೀರಿಗೆನ ಚೆನ್ನಾಗಿ ಕುಟ್ಟುಬಿಟ್ಟು ಕಲ್ಲನ್ನೇ ಅದನ್ನು ನಾನು ತೊಗೊಂಡಿಟ್ಕೊಂಡಿದ್ದೀನಿ. ನಿಮಗೆ ಇದನ್ನು ಆಪ್ಷನಲ್ ಬೇಕಿದ್ದರೆ ಇದನ್ನು ಹಾಕೋಬಹುದು, ಇಲ್ಲ ಅಂದರೂ ಕೂಡ ನಡೆಯುತ್ತೆ. ನಾನು ಟೇಸ್ಟಿಗೆ ಸ್ವಲ್ಪ ಖಾರ ಆಗಿದ್ದರೆ ಚೆನ್ನಾಗಾಗತ್ತೆ ಅಂತ ಹೇಳಿ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ತೊಗೋಬೋದು, ಇಲ್ಲ ಅಂದರೂ ಕೂಡ ಅದನ್ನು ಸ್ಕಿಪ್ ಮಾಡಬಹುದು. ಈ ಥರ ಸೆಕೆ ಬಿಸಿಲು ಇದ್ದವಾಗ ನಾವು ಹೆಚ್ಚಿನದಾಗಿ ದೇಹಕ್ಕೆ ತಂಪು ಕೊಡುವಂತಹ ಜ್ಯೂಸ್ಗಳನ್ನು, ಮನೆಯಲ್ಲೇ ಮಾಡಿರುವಂತಹ ಜ್ಯೂಸ್ಗಳನ್ನು, ಅಂಬಲಿಗಳನ್ನು ಕುಡಿಬೇಕಾಗತ್ತೆ ನೋಡಿ. ಈಗ ಅಂಬಲಿ ಮಾಡೋಣ ಬನ್ನಿ. ಅದಕ್ಕಾಗಿ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ನೀರು ಚೆನ್ನಾಗಿ ಕುದಿಬೇಕು ನೋಡಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ನೀವು ನೋಡ್ಕೊಂಡ್ಬಿಟ್ಟು ಕ್ವಾಂಟಿಟಿಗೆ ಎಷ್ಟು ಬೇಕು ಅಂತ ಹೇಳಿ ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು ನೀರು ಮತ್ತು ಹಿಟ್ಟನ್ನು ನೋಡಿ. ಈ ರೀತಿ ನೀರನ್ನು ಹಾಕಿಬಿಟ್ಟು ಏನಿಲ್ಲ ಅಂದ್ರೂ ಇದಕ್ಕೆ ಒಂದು ಬೌಲ್ ಹಿಟ್ಟಿಗೆ ನಾನಿಲ್ಲಿ 4 ಬೌಲಿನಷ್ಟು ನಾನಿಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ. ರಾಗಿ ಅಂಬಲಿ ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ. ಆಮೇಲೆ ಆರಿದ ಮೇಲೆ ಸ್ವಲ್ಪ ಅದು ಗಟ್ಟಿ ಕೂಡ ಆಗುತ್ತೆ ನೋಡಿ. ಈಗ ನಾನು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಅದಕ್ಕೆ 1 ರಿಂದ 1.5 ಸ್ಪೂನಿನಷ್ಟು ನಾನಿಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಇದು ಚೆನ್ನಾಗಿ ಕುದಿಯಬೇಕಾದ್ರೆ ನಾವು ಹಿಟ್ಟನ್ನು ಇದಕ್ಕೆ ಸೇರಿಸ್ಬೇಕು. ಈ ಕುದಿಯುವಾಗ ಅದಕ್ಕೂ ಮುಂಚೆ ನಾವೇನು ಮಾಡ್ಕೊಳ್ಳೋಣ ಅಂದರೆ ನೋಡಿ, ನಾವು 1 ಬೌಲ್ ರಾಗಿ ಹಿಟ್ಟನ್ನು ತೊಗೊಂಡಿದ್ವಲ್ಲ, ಅದನ್ನು ನಾನಿಲ್ಲಿ ಒಂದು ಖಾಲಿ ಲೋಟಕ್ಕೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದಕ್ಕೆ ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಾನು ಪೂರ್ತಿ 1 ಬೌಲ್ ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡು ಬಂದಿದ್ದೀನಿ. ನಂತರ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಪೂರ್ತಿಯಾಗಿ ಗಂಟಿಲ್ಲದ ರೀತಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಹಿಟ್ಟನ್ನು ಚೆನ್ನಾಗಿ ಕಲಸಿ ಗಂಟೇ ಇರಬಾರ್ದು, ಸ್ವಲ್ಪ ಕೂಡ ಗಂಟು ಇಲ್ಲದೆ ಇರೋ ರೀತಿ ಈ ರೀತಿ ನೋಡಿ ಹೀಗೆ ಚೆನ್ನಾಗಿ ಕಲಿಸ್ಬೇಕು ನೋಡಿ. ಈಗ ನೀವು ನೋಡ್ತಿರ್ಬೋದು, ಒಂದೂ ಕೂಡ ಗಂಟಿಲ್ಲ. ಆ ರೀತಿ ನಾನು ಚೆನ್ನಾಗಿ ನೀರು ಹಾಕ್ಬಿಟ್ಟು ಇದನ್ನು ಗಂಟಿಲ್ಲದೆ ಇರೋ ರೀತಿ ಕಲಿಸ್ಕೊಂಡು ಬಂದಿದ್ದೀನಿ ನೋಡಿ, ಈ ರೀತಿ. ನಂತರ ನಮಗೆ ಈಗ ನೀರು ಕುದೀತಾ ಇದೆ. ನೀರು ಕುದೀತಿರುವಾಗ ಹಾಗೆ ನೀವು ಹಾಕ್ಕೊಡ್ದು. ನೀರು ಕುದೀತಿರ್ಬೇಕಾದ್ರೆ ನೀವು ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಂತರ ಈ ಹಿಟ್ಟನ್ನು ಹಾಕಬೇಕು. ಹೈ ಫ್ಲೇಮಲ್ಲಿ ನೀವು ಉರಿ ಇದ್ದವಾಗ ಈ ನೀರಿಗೆ ನೀವು ಹಿಟ್ಟನ್ನು ಹಾಕಿದರೆ ಗಂಟುಗಳು ಆಗೋ ಚಾನ್ಸಸ್ ಇರುತ್ತೆ. ಸೊ ಆದ ಕಾರಣ ನೀವೇನು ಮಾಡಬೇಕು, ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಂತರ ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ರಾಗಿ ಹಿಟ್ಟನ್ನು, ಅದನ್ನು ಈ ರೀತಿ ನೀವು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಹೀಗೆ ನೀವು ಕಲಿಸ್ತಾನೆ ಇರಬೇಕು ನೋಡಿ. ಇದನ್ನು ನೀವು ಮಿಸ್ ಮಾಡಲೇಬಾರ್ದು. ಚೆನ್ನಾಗಿ ಈ ರೀತಿ ನೀವು ಎಷ್ಟು ಚೆನ್ನಾಗಿ ನೋಡಿ ಈ ರೀತಿ ನೀವು ಕೈ ಆಡಿಸ್ತೀರಾ ನೋಡಿ, ಹೀಗೆ ಕಲಿಸ್ತೀರಾ ಅಷ್ಟು ಚೆನ್ನಾಗಿ ಅಂಬಲಿ ಬರುತ್ತೆ. ಇಲ್ಲ ಅಂದರೆ ತಳ ಹಿಡಿದು ಬರುತ್ತೆ, ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ನೋಡಿ ಈ ರೀತಿ ನೀವು ತಿರುಗಿಸ್ತಾನೆ ಇರಿ. ರಾಗಿ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತಿರೋದೆ. ನಮ್ಮನೇಲಂತೂ ರಾಗಿ ರೊಟ್ಟಿ, ರಾಗಿ ಮುದ್ದೆ, ರಾಗಿ ಅಂಬಲಿ ಹೀಗೆ ಮಾಡ್ತಾನೆ ಇರ್ತೀವಿ. ಅದರಲ್ಲೂ ಬೇಸಿಗೆ ಬಂತು ಅಂದರೆ ನಮ್ಮ ಮನೆಗಳಲ್ಲಿ ರಾಗಿ ಇದೇ ಜಾಸ್ತಿ ಆಗಿರುತ್ತೆ. ಸೊ ನೀವು ಕೂಡ ಈ ಅಂಬಲಿನ ಮಾಡಿ ಒಂದು ಸರಿ ಟೇಸ್ಟ್ ಮಾಡಿದರೆ ನೀವು ಇದನ್ನು ಮಾಡಿಬಿಟ್ಟು ನಂತರ ನೀವು ಪದೇ ಮಾಡ್ತೀರಾ ನೋಡಿ. ಇವಾಗ ನೀವು ನೋಡ್ತಿರ್ಬೋದು, ಮೊದಲು ಹೇಗಿತ್ತು ಹಾಗೆಯೇ ಈಗ ಹೇಗಿದೆ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ವಾ. ಈ ಥರ ಕಲರ್ ಚೇಂಜ್ ಆಗೋವರೆಗೂ ಇದು ರಾಗಿ ಹೀಗೆ ಬೇಯ್ತಾನೆ ಇರಬೇಕು ನೋಡಿ. ಈ ರೀತಿ ಹೀಗೆ ನೀವು ಅದು ಬೇಯ್ತಿರ್ಬೇಕಾದ್ರೆ ಹೀಗೆ ಕೈ ಆಡಿಸ್ತಾ ಇದ್ದರೆ ತಳ ಹಿಡಿಯೋದಿಲ್ಲ, ಗಂಟುಗಳಾಗೋದಿಲ್ಲ. ನೀವು ನೋಡ್ತಿರ್ಬೋದು, ಒಂದೂ ಗಂಟಿಲ್ದೇ ಎಷ್ಟು ಚೆನ್ನಾಗಿ ರೆಡಿ ಆಗ್ತಿದೆ ಅಂತ ಹೇಳಿ ನೋಡಿ. ಇವಾಗ ಆಲ್ರೆಡಿ ನಮ್ಮ ಅಂಬಲಿ ರೆಡಿ ಆಯಿತು. ಈ ರೀತಿ ರೆಡಿ ಆದಮೇಲೆ ನೋಡಿ, ಈ ಹಂತದಲ್ಲಿ ನೀವು ಸ್ಟವನ್ನು ಆಫ್ ಮಾಡಬೇಕು. ಇದನ್ನು ಕಂಪ್ಲೀಟಾಗಿ ಕೂಲ್ ಆಗಲಿಕ್ಕೆ ಬಿಟ್ಬಿಡಿ ನೋಡಿ. ಈ ರೀತಿ ರೆಡಿ ಆದಮೇಲೆ ಇದು ಕಂಪ್ಲೀಟಾಗಿ ಕೂಲ್ ಆಗಬೇಕು ನೋಡಿ. ಈಗ ಕೂಲ್ ಆಗಿದೆ, ಫುಲ್ ಕೂಲ್ ಆದಮೇಲೆ ನಾನೀಗ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ.
ಇದಕ್ಕೆ ನೀವು ಬರೀ ಮಜ್ಜಿಗೆ ಅಥವಾ ಮೊಸರನ್ನ ಹಾಕ್ಕೊಂಡು ಹಾಗೆ ಕುಡಿಬೋದು. ಉಪ್ಪಿರುತ್ತಲ್ವ, ಟೇಸ್ಟು ಕೂಡ ಚೆನ್ನಾಗೇ ಇರುತ್ತೆ. ನೋಡಿ ನಾನೀಗ ಒಂದು ಬೌಲಿಗೆ ಇದನ್ನು ರಾಗಿ ಅಂಬಲಿನ ಶಿಫ್ಟ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಹಾಕ್ಕೊಂಡ್ಬಿಟ್ಟು ನೋಡಿ ನೀವು ನೋಡ್ತಿರ್ಬೋದು ಕನ್ಸಿಸ್ಟೆನ್ಸಿ ಎಷ್ಟು ತೆಳುವಿಂದ ಈಗ ಸ್ವಲ್ಪ ದಪ್ಪ ಬಂದಿದೆ. ಈ ಕಲರಿಗೆ ಬರಬೇಕು, ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಆ ರಾಗಿ ಅಂಬಲಿ ಕರೆಕ್ಟಾಗಿ ಆಗಿದೆ ಅಂತ ಹೇಳಿ. ನೋಡಿ ಈ ರೀತಿ ಹಾಕ್ಕೊಂಡ ನಂತರ ನಾನಿಲ್ಲಿ ಬೆಳ್ಳುಳ್ಳಿ ಹಾಗೆಯೇ ಜೀರಿಗೆ ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಕುಟ್ಟಿಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಅದನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಟೇಸ್ಟಿಗೆ. ನೀವು ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೋಬೋದು. ಹಾಗೆಯೇ ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇದು ಕೂಡ ನಿಮಗೆ ಬೇಕಿದ್ದರೆ ಕೂಡ ಹಾಕ್ಕೋಬೋದು, ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಂತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಮೊಸರಾದರೂ ಹಾಕ್ಕೋಬೋದು, ಇದಕ್ಕೆ ಮಜ್ಜಿಗೆನಾದರೂ ಹಾಕ್ಕೋಬಹುದು. ನೋಡಿ ಮಜ್ಜಿಗೆ ಹಾಕ್ಕೊಂಡ್ರೂ ಕೂಡ ಸಖತ್ತಾಗಿರುತ್ತೆ. ಈ ರೀತಿ ಬಿಸಿಲಿಗೆ ತುಂಬಾ ಒಳ್ಳೆಯದು. ನೋಡಿ ಈ ರೀತಿ ಹಾಕ್ಕೊಂಡ ನಂತರ ನಾವು ಒಳ್ಳೆ ಮಿಕ್ಸನ್ನು ಕೊಡೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಇದನ್ನು ಮಿಕ್ಸ್ ಮಾಡಿಬಿಟ್ರೆ ಮುಗ್ದೇ ಹೋಯಿತು, ನಮ್ಮ ರಾಗಿ ಅಂಬಲಿ ರೆಡಿಯಾಗಿ ಹೋಯಿತು. ರುಚಿ ಆದಂತಹ ಈ ಸುಡುವ ಬಿಸಿಲಿಗೆ ದೇಹಕ್ಕೆ ತಂಪು ಕೊಡುವಂತಹ ರಾಗಿ ಅಂಬಲಿ ರೆಡಿಯಾಗೋಯ್ತು. ರಾಗಿ ತಿಂದವನು ನಿರೋಗಿ ಅಂತ ಹೇಳಿ ಅಷ್ಟಿಲ್ಲದೆ ಹೇಳ್ತಾರಾ ಹೇಳಿ ದೊಡ್ಡವರು? ದಿನ ಕಳೆದಂತೆ ಬಿಸಿಲು ತುಂಬಾ ಹೆಚ್ಚಾಗ್ತಿದೆ. ಸೊ ಆದ ಕಾರಣ ಆರೋಗ್ಯದ ದೃಷ್ಟಿಯಿಂದ ನಾವು ಎಷ್ಟು ಮುಂಜಾಗ್ರತೆ ವಹಿಸಿದ್ರೂ ಕೂಡ ಸಾಲದು ಅಲ್ವಾ. ಬಿಸಿಲು ಜಾಸ್ತಿ ಇರೋದ್ರಿಂದ ಹೊರಗೆ ಹೋಗೋದನ್ನು ಆದಷ್ಟು ನಾವು ಅವಾಯ್ಡ್ ಮಾಡೋದು ಒಳ್ಳೆಯದು ಅನಿಸುತ್ತೆ. ತೀರಾ ಅನಿವಾರ್ಯತೆ ಇದ್ದರೆ ಮಾತ್ರ ನಾವು ಛತ್ರಿಯನ್ನು ಹಿಡ್ಕೊಂಡ್ಬಿಟ್ಟು ಹೊರಗೆ ಹೋಗೋಣ. ಏಕೆಂದರೆ ತುಂಬ ಬಿಸಿಲಿದೆ ನೋಡಿ ಇವಾಗೆಲ್ಲ. ಹೆಚ್ಚು ಕಾಟನ್ ಬಟ್ಟೆಗಳನ್ನೇ ಧರಿಸಬೇಕು. ಹಾಗೆಯೇ ಮಕ್ಕಳಿಗೆ ಹಾಗೆ ಹಿರಿಯರಿಗೆ ಜಾಸ್ತಿ ಹೊರಗಡೆ ಹೋಗೋದನ್ನು ಕಮ್ಮಿ ಮಾಡಬೇಕು. ಹಾಗೆಯೇ ಜಾಸ್ತಿ ನೀರನ್ನು ಕುಡಿಬೇಕು. ಆದಷ್ಟು ಬೇಸಿಗೆ ಮುಗಿಯೋವರೆಗೂ ತಣ್ಣೀರಿನ ಸ್ನಾನ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ನೋಡಿದ್ರಲ್ಲ ಫ್ರೆಂಡ್ಸ್, ರಾಗಿ ಅಂಬಲಿ ಹೇಗೆ ಮಾಡೋದು ಅಂತ ಹೇಳಿ. ಹಾಗೆಯೇ ಈ ಬಿಸಿಲು ಹೆಚ್ಚಾಗ್ತಿರೋದ್ರಿಂದ ಈ ರಾಗಿ ಅಂಬಲಿನ ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಅಂತ ಹೇಳಿ ನನಗೆ ನಂಬಿಕೆ ಇದೆ. ನೀವು ಕೂಡ ಈ ರಾಗಿ ಅಂಬಲಿನ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಕೆಲವೊಂದಿಷ್ಟು ಕಿಚನ್ ಟಿಪ್ಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ, ನಾವೆಲ್ಲ ಅಡುಗೆ ಮನೆಯಲ್ಲಿ ಬಳಸ್ತಾ ಚಾಕುಗಳೆಲ್ಲ ಮಡ್ಡಾಗಿಬಿಟ್ಟಿರುತ್ತವೆ. ಹಿಂದಿನ ಕಾಲದಲ್ಲಂತೂ ಮನೆ ಹತ್ರನೇ ಕೆಲವೊಂದು ಈ ಚಾಕು ಮತ್ತು ಕತ್ರಿಗಳನ್ನು ಚೂಪ್ ಮಾಡಿ ಕೊಡೋದಕ್ಕೆ ಬರ್ತಿದ್ರು. ಬಟ್ ಇವಾಗ ಸ್ವಲ್ಪ ರೇರ್ ಆಗಿದೆ ಅಲ್ವಾ. ಸೊ ಅಂಥ ಕೆಲಸಗಳನ್ನು ನಾವು ಟೈಮ್ ವೇಸ್ಟ್ ಮಾಡ್ದೇ ಮನೆಯಲ್ಲೇ ಮಾಡ್ಕೋಬಹುದು. ನೋಡಿ ಪಿಂಗಾಣಿಯ ಪಾತ್ರೆಗಳಿರುತ್ತಲ್ವ, ಅದಕ್ಕೆ ನಾನು ಈ ಚಾಕುವನ್ನು ಹೀಗೆ ಈ ರೀತಿ ಉಜ್ಜಿದ್ರೆ ಆಯಿತು. ನೋಡಿ ಒಂದು 10ರಿಂದ 15 ಸರಿ ಈ ರೀತಿ ನೀವು ಉಜ್ಜಿದ್ರೆ ಚಾಕು ಫುಲ್ಲು ಶಾರ್ಪ್ ಆಗುತ್ತೆ. ಸ್ವಲ್ಪ ಕೂಡ ಅದು ಮಡ್ಡಾಗಿ ಇರೋದಿಲ್ಲ. ಬೇಕಿದ್ದರೆ ನೀವು ಟ್ರೈ ಮಾಡಿ ಹೇಳಿ. ನೋಡಿ ಕಾಫಿ ಕುಡಿಯೋ ಲೋಟ ಆಗಲಿ ಪಿಂಗಾಣಿದು, ಅಥವಾ ಈ ಥರ ಕ್ಯಾಪ್ ಆಗಲಿ, ಏನೇ ಆಗಲಿ ಪಿಂಗಾಣಿ ಐಟಮ್ ಇರುತ್ತಲ್ವ, ಅದಕ್ಕೆ ನೀವು ಈ ರೀತಿ ಉಜ್ಜಿದ್ರೆ ಆಯಿತು, ತುಂಬಾ ಶಾರ್ಪ್ ಆಗುತ್ತೆ. ಚಾಕು ಅಂತಲ್ಲ, ಕತ್ರಿ ಕೂಡ ಈ ರೀತಿ ಉಜ್ಜಿಬಿಟ್ಟು ನೀವು ಶಾರ್ಪ್ ಮಾಡ್ಕೋಬಹುದು. ಕತ್ರಿನೂ ಕೂಡ ಈ ರೀತಿ ನೋಡಿ ಪಿಂಗಾಣಿ ಪಾತ್ರೆಗಳಿಗೆ ಹೀಗೆ ಉಜ್ಜಿಬಿಟ್ಟು ನೀವು ಶಾರ್ಪ್ ಮಾಡ್ಕೋಬೋದು. ಇದಲ್ಲದೆ ವೇಸ್ಟ್ ಅಂತ ನಾವು ಬಿಸಾಕ್ತೀವಲ್ವ ಟ್ಯಾಬ್ಲೆಟ್ ಕವರು, ಅದನ್ನು ಕೂಡ ಬಳಸಿಬಿಟ್ಟು ನಾವು ಕತ್ರಿನ ಶಾರ್ಪ್ ಮಾಡ್ಬೋದು. ಹೇಗೆ ಅಂದರೆ ನೋಡಿ ಈ ಫುಲ್ ಶೀಟು ಟ್ಯಾಬ್ಲೆಟು ಖಾಲಿಯಾಗಿದೆ. ಈಗ ನಾವು ಕತ್ರಿನ ತೊಗೊಂಡ್ಬಿಟ್ಟು ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಹೋಗಬೇಕು. ಜಸ್ಟ್ ಸಿಂಪಲ್ ಇದನ್ನು ಚಿಕ್ಕದಾಗಿ ನಾವು ಕಟ್ ಮಾಡ್ಕೊಳ್ತಾ ಹೋಗೋದು ಅಷ್ಟೇ. ಇದರಿಂದ ಕತ್ರಿ ಶಾರ್ಪ್ ಆಗುತ್ತೆ. ಟ್ರೈ ಮಾಡಿ ಬೇಕಾದರೆ. ನೆಕ್ಸ್ಟ್ ನೀವೇ ಹೇಳ್ತೀರಾ ವಾ ಅನು ಸೂಪರ್ ಟಿಪ್ಸ್ ಅಂತ ಹೇಳಿ. ತುಂಬಾ ಶಾರ್ಪ್ ಆಗುತ್ತೆ. ಈ ಐಡಿಯಾ ಅಂತೂ ಬೆಸ್ಟ್ ಐಡಿಯಾ ಅಂತಲೇ ಹೇಳ್ಬೋದು. ನಾನಂತೂ ಸುಮಾರು ವರ್ಷಗಳಿಂದ ಇದನ್ನೇ ನಾನು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಶಾರ್ಪ್ ಆಗುತ್ತೆ.
ಇದಲ್ಲದೆ ನಾವು ದೇವ್ರ ಮನೆಯಲ್ಲಿ ದೀಪ ಹಚ್ಚುವಾಗ ನೋಡಿ, ಈಗಂತೂ ಚಳಿಗಾಲ, ಸೊ ದೀಪದ ಕಡ್ಡಿನ ಹತ್ತಿಸುವಾಗ ಇದು ಒದ್ದೆ ಆಗಿದ್ರೆ ಬೇಗ ಹತ್ಕೊಳ್ಳೋದೇ ಇಲ್ಲ. ಒಂದು 3-4 ಕಡ್ಡಿ ನಾವು ದೀಪ ಹಚ್ಚುವಾಗ ವೇಸ್ಟ್ ಮಾಡಿಬಿಡ್ತೀವಿ. ಈಗಂತೂ ಚಳಿಗಾಲ ಅಲ್ವಾ, ಸ್ವಲ್ಪ ಅದು ಥಂಡಿಯಿಂದ ಬೇಗ ಹತ್ಕೊಳ್ಳೋದೇ ಇಲ್ಲ. ಸೊ ಆವಾಗ ನೀವೇನು ಮಾಡಬೇಕು, ವಿಭೂತಿ ಇರುತ್ತಲ್ಲ, ಸೊ ಅದನ್ನು ನೀವು ಈ ರೀತಿ ಕಡ್ಡಿ ಪಟ್ಟಣಕ್ಕೆ ಹಚ್ಚಿಬಿಟ್ಟು ನಂತರ ನೀವು ಕಡ್ಡಿಗೀರಿದರೆ ಆಯಿತು. ತುಂಬ ಚೆನ್ನಾಗಿ ಫಟಾಫಟ್ ಅಂತ ಒಂದೇ ಶಾಟ್ಗೆ ನೀವು ಹಚ್ಚಿಬಿಡ್ಬೋದು. ಚಳಿಗಾಲ ಮಳೆಗಾಲದಲ್ಲಿ ಸ್ವಲ್ಪ ಇದು ಒದ್ದೆ ಆಗಿಬಿಟ್ರೆ ಅಥವಾ ಸ್ವಲ್ಪ ಒಂಥರ ತಣ್ಣಗಾಗಿರುತ್ತಲ್ವ, ಆವಾಗ ಅದು ಬೇಗ ಹತ್ಕೊಳ್ಳೋದಿಲ್ಲ. ನೀವು ಈ ಐಡಿಯಾನ ನೀವು ಪಾಲಿಸ್ಬೋದು. ತುಂಬಾ ಚೆನ್ನಾಗಿದೆ ನೋಡಿ, ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಒಂದೇ ಸರಿಗೆ ಅದು ಹತ್ಬಿಡ್ತು. ಕಡ್ಡಿನೂ ವೇಸ್ಟ್ ಆಗಲ್ಲ, ಹಾಗೆ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ, ನಾವು ಹಣೆಗೆಲ್ಲ ಕುಂಕುಮ ಇಡುವಾಗ ಅದು ಕೆಲವೊಂದು ಸರಿ ಆಚೆ ಈಚೆ ಆಗಿಬಿಡುತ್ತೆ, ಅಥವಾ ಕೆಲವೊಂದು ಸರಿ ಗಾಳಿಗೋ ಅಥವಾ ಒರೆಸ್ಕೊಂಡೋವಾಗೋ ಹೋಗಿಬಿಟ್ಟಿರುತ್ತಲ್ವ. ಆ ರೀತಿ ಹೋಗಬಾರ್ದು. ನಾವು ಹಚ್ಕೊಂಡಿದ್ದು ಹಾಗೇ ಇರಬೇಕು ಅಂದರೆ ನೋಡಿ, ಈ ರೀತಿ ಸ್ವಲ್ಪ ವ್ಯಾಸ್ಲಿನನ್ನು ನೀವು ಹೀಗೆ ಹಚ್ಕೊಂಡ್ಬಿಟ್ಟು ನಂತರ ಅದರ ಮೇಲೆ ನೀವು ಕುಂಕುಮವನ್ನು ಹಚ್ಚಿದರೆ ಆಯಿತು. ಹೇಗೆ ಹಚ್ಚಿರ್ತೀರ ನೋಡಿ ಅದೇ ರೀತಿ ಇರುತ್ತೆ, ಸ್ವಲ್ಪ ಕೂಡ ಆಚೆ ಈಚೆ ಆಗೋದಿಲ್ಲ. ತುಂಬಾ ಚೆನ್ನಾಗಾಗತ್ತೆ. ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಅದು ಹತ್ಕೊಳ್ತು ಅಂತ ಹೇಳಿ. ಸಿಂಧೂರ ಹಚ್ಕೊಳ್ಬೇಕಾದ್ರೂ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು, ಅಥವಾ ಹಣೆಗೆ ಕುಂಕುಮ ಇಡಬೇಕಾದ್ರೂ ಕೂಡ ಈ ರೀತಿ ನೀವು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿದೆ ಈ ಐಡಿಯಾ. ಹಾಗೆಯೇ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋಣ. ನಾವೆಲ್ಲ ಉಗುರು ತೆಗೆಯುವಾಗ ನೇಲ್ ಕಟ್ಟರ್ನ ನೋಡಿ ಹೀಗೆ ಹಿಡ್ಕೊಂಡ್ಬಿಟ್ಟು ತೆಗಿತೀವಿ. ಉಗುರು ತೆಗೆಯುವಾಗ ಮನೆಯಲ್ಲಿ ಆಚೆ ಈಚೆ ಬಿದ್ದ ತಕ್ಷಣ ನೋಡಿ ಎಲ್ಲಿ ಬಿದ್ದಿದೆ ಅಂತಲೂ ಕೂಡ ಕಾಣೋದಿಲ್ಲ. ಅದರಲ್ಲೂ ಈ ರೀತಿ ಟೈಲ್ಸ್ ಆದ್ರಂತೂ ಕಾಣೋದೇ ಇಲ್ಲ, ಎಲ್ಲಿ ಬಿದ್ದರೂ ಕೂಡ ಗೊತ್ತಾಗೋದಿಲ್ಲ. ಸೊ ಅಂಥ ಸಮಯದಲ್ಲಿ ನಾನು ಹೇಳ್ಕೊಡ್ತಿರೋ ಈ ಟ್ರಿಕ್ಸನ್ನು ನೀವು ಫಾಲೋ ಮಾಡಿ. ಏನಪ್ಪ ಅಂದರೆ ನೋಡಿ ಈ ರೀತಿ ಟೇಪ್ ಇರುತ್ತಲ್ವಾ, ಇದನ್ನು ಪ್ಲಾಸ್ಟರ್ನ ನಾವೇನು ಮಾಡಬೇಕು, ಈ ರೀತಿ ಕಟ್ ಮಾಡಿಕೊಂಡು ಎರಡೂ ಕಡೆಯೂ ಈ ನೇಲ್ ಕಟ್ಟರ್ನ ಎರಡೂ ಬದಿಯಲ್ಲೂ ಕೂಡ ಈ ರೀತಿ ಹೀಗೆ ಅಂಟಿಸ್ಕೊಂಡ್ಬಿಡಿ. ನೋಡಿ ಈಚೆ ಮತ್ತು ಆ ಕಡೆ ಎರಡೂ ಬದಿಯಲ್ಲೂ ಕೂಡ ಈ ರೀತಿ ಅಂಟಿಸ್ಕೊಂಡು ಎಕ್ಸ್ಟ್ರಾ ಬಂದಿರೋದನ್ನು ಕೂಡ ನೀವು ಮುಂದುಗಡೆ ಬಂದಿದ್ದರೆ ಅದನ್ನು ಕಟ್ ಮಾಡಿಬಿಡಿ. ಹಾಗೆ ಸೈಡಿಗಿದ್ದರೆ ಅದನ್ನು ಅಲ್ಲೆಯೇ ಮಡಚಿಬಿಡಿ. ಹೀಗೆ ನಾನು ಮುಂದುಗಡೆ ಸ್ವಲ್ಪ ಬಂದಿದೆ, ಸೊ ಹಾಗಾಗಿ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಕಟ್ ಮಾಡ್ಕೊಂಡ ನಂತರ ನೀವು ಆರಾಮಾಗಿ ಈಗ ನೇಲ್ ಕಟ್ ಮಾಡ್ಬೋದು. ಒಂದೂ ಕೂಡ ಕೆಳಗಡೆ ಬೀಳೋದಿಲ್ಲ. ಹಾಗೆಯೇ ನಿಮ್ಮ ಮನೆ ಕೂಡ ಚೆನ್ನಾಗಿರುತ್ತೆ. ತಕ್ಷಣ ನೀವು ಉಗುರನ್ನು ಹಾಗೇ ಬಿಸಾಕ್ಬಿಡ್ಬೋದು. ಅದು ಐಡಿಯಾ ಕೂಡ ತುಂಬ ಚೆನ್ನಾಗಾಗುತ್ತೆ. ನೋಡಿ ಈ ರೀತಿ ಉಗುರು ತೆಗೆದಾದ ಮೇಲೆ ನಾವೇನು ಪ್ಲಾಸ್ಟರ್ ಹಚ್ಚಿದ್ವಲ್ಲ, ಎಲ್ಲ ಉಗುರು ಕೂಡ ಅಲ್ಲೇ ಒಳಗಡೆ ಇರುತ್ತೆ. ಹಾಗೆಯೇ ಪ್ಲಾಸ್ಟರ್ಗೆ ಹತ್ಕೊಂಡಿರುತ್ತೆ ಅಥವಾ ಅಲ್ಲೇ ಇರುತ್ತೆ, ಕೆಳಗಡೆ ಅಂತೂ ಬೀಳೋದಿಲ್ಲ. ಸೊ ಹಾಗಾಗಿ ವರಿ ಮಾಡ್ಕೊಳ್ಳೋದೇ ಬೇಡ. ನೋಡಿ ಈ ರೀತಿ ನಾನು ಫಸ್ಟು ನೇಲ್ ಕಟ್ ಮಾಡಿದ್ದೀನಿ. ನೆಕ್ಸ್ಟು ನಿಮಗೆ ಅದು ಉಗುರು ಹತ್ಕೊಂಡಿರೋದು ಕೂಡ ನಿಮಗೆ ಅದನ್ನು ಓಪನ್ ಮಾಡಿಬಿಟ್ಟು ಇವಾಗ ತೋರಿಸ್ತೀನಿ. ನೋಡಿ ಈಗ ಆಲ್ರೆಡಿ ಅಲ್ಲಿ ಹತ್ಕೊಂಡಿದೆ. ನಿಮಗೆ ಪ್ಲಾಸ್ಟರ್ನ ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದರೆ ಕಾಣಬಹುದು. ನೋಡಿ ಎಷ್ಟು ಕೆಲವೊಂದು ಸಾರಿ ಸಿಂಪಲ್ ಐಡಿಯಾ ಕೂಡ ಎಷ್ಟು ಯೂಸ್ ಆಗುತ್ತೆ ಅಂತ ಹೇಳಿ ನೀವು ನೋಡ್ಬೋದು. ಇವಾಗ ನೋಡಿ ಪ್ಲಾಸ್ಟರ್ನ ನಾನು ಆ ಕಡೆ ಈ ಕಡೆ ಹಚ್ಚಿರೋದಕ್ಕೆ ನೋಡಿ ನಮಗೆ ನೇಲ್ಸ್ಗಳು ಪೂರ್ತಿ ಮನೆ ಒಳಗೆ ಅಲ್ಲಿ ಇಲ್ಲಿ ಬೀಳೋದಿಲ್ಲ. ಹಾಗೆಯೇ ಈಸಿಯಾಗಿ ನಮಗೆ ಹೊರಗೆ ಹಾಕೋಕ್ಕೂ ಕೂಡ ನೋಡಿ ಈ ರೀತಿ ಟ್ರಿಕ್ಸನ್ನು ನಾವು ಬಳಸ್ಬೋದು. ಎಲ್ಲ ನೇಲ್ಸು ಕೂಡ ನೋಡಿ ಪ್ಲಾಸ್ಟರ್ಲೇ ಹತ್ಕೊಂಡಿದೆ. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಈ ಟಿಪ್ಸ್ಗಳು ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.